ನರಸೀಪುರ ತಾಲೂಕಿನ ದಿವಂಗತ ಮಾಜಿ ಸಚಿವರಾದಂಥ ಎನ್ ರಾಚಯ್ಯನವರ ಸಮಾಧಿ ಹತ್ತಿರ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದು, ಇದರ ನೇತೃತ್ವವನ್ನು ಭಾಸ್ಕರ್ ಪ್ರಸಾದ್ ರವರು ಹಾಗೂ ಅರುಣ್ ಕುಮಾರ್ ಅವರು ನಡೆಸುತ್ತಿದ್ದು, ಈ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ನಮ್ಮ ಎರಡೂ ತಾಲೂಕಿನಿಂದ ಮಾದಿಗ ಸಮಾಜದ ಬಂಧುಗಳು ಸುಮಾರು 500ಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದೇವೆ. ಹಾಗಾಗಿ ಎರಡೂ ತಾಲೂಕಿನ ಸಮಾಜದ ಮುಂಚೂಣಿಯ ಯುವ ನಾಯಕರು, ಗ್ರಾಮದ ಯಜಮಾನರುಗಳು, ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಪ್ರಗತಿಪರ ಚಿಂತಕರು, ವಿದ್ಯಾರ್ಥಿಗಳು, ಮಹಿಳಾ ಸಂಘಟನೆಗಳು ಎಲ್ಲರೂ ಒಟ್ಟುಗೂಡಿ ಈ ಅನಿರ್ದಿಷ್ಟಾವಧಿ ಮುಷ್ಕರದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ನಾವೆಲ್ಲ ಹಾಜರಾಗಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಪ್ರವಾಸಿ ಮಂದಿರದಲ್ಲಿ ನಮ್ಮ ಸರಗೂರು ತಾಲೂಕು ಮತ್ತು ಶ್ರೀಕೋಟೆ ತಾಲೂಕಿನ ನಮ್ಮ ಮಾದಿಗ ಸಮುದಾಯದ ಮುಖಂಡರುಗಳು ಇವತ್ತು ಏನು ನಾವು ಸೇರಿದ್ದೀವಿ, ದಿನಾಂಕ 12ನೇ ತಾರೀಕು 11 ಗಂಟೆಗೆ ಟಿ ನರಸೀಪುರ ತಾಲೂಕು ಎನ್ ರಾಚಯ್ಯರ ಮಾಜಿ ಸಚಿವರು ಎನ್ ರಾಚಯ್ಯರವರ ಸಮಾಧಿಯಿಂದ ಒಳ ಮೀಸಲಾತಿ ವಿಚಾರವಾಗಿ 11 ಗಂಟೆಗೆ ನಾವು ಪಾದಯಾತ್ರೆ ಕೈಗೊಂಡು ಈ ಸರ್ಕಾರಕ್ಕೆ ಎಚ್ಚರಿಸಬೇಕು ಅಂತೇಳಿ ನಮ್ಮ ಎರಡೂ ತಾಲೂಕಿನ ಕುಲ ಬಾಂಧವರು, ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು, ಯುವಕ ಸಂಘದವರು, ಮಹಿಳೆಯರು, ಎಲ್ಲ ಮುಖಂಡರು, ಗ್ರಾಮದ ಯಜಮಾನರುಗಳು ಎಲ್ಲರೂ ಎರಡೂ ತಾಲೂಕಿನ ಜನರು ಹೆಚ್ಚಿನದಾಗಿ 12ನೇ ತಾರೀಕು ನಡೆಯುವ ಬೃಹತ್ ರ್ಯಾಲಿ ಒಳ ಮೀಸಲಾತಿ ಹೋರಾಟಕ್ಕೆ ನಾವು ಹೆಚ್ಚಿನದಾಗಿ ಬೆಂಬಲಿಸಬೇಕು. ತಾವೆಲ್ಲರೂ ಬನ್ನಿ, ನಾವು ಬರ್ತಾ ಇದ್ದೀವಿ. ಇದು ನಮ್ಮ ಅಳಿವುಳಿವಿನ ಪ್ರಶ್ನೆ. ಮೈಸೂರು ಭಾಗದಲ್ಲಿ ನಮ್ಮನ್ನು ಏನೋ ಈ ಸಂಘಟನೆ ಇಲ್ಲ ಅಂತ ತಿಳ್ಕೊಂಡಿದ್ದು ಆಲ್ರೆಡಿ ಅದರ ವಿಚಾರವಾಗಿ ನಮ್ಮ ಸಮುದಾಯದವರು ಒಂದು ಸ್ಪರ್ಧೆಯಾಗಿ ತೆಗೆದುಕೊಂಡು ಹೆಚ್ಚಿನದಾಗಿ ಬರಬೇಕು ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.